ಅರೆ ಇದು ಯಾಕೆ ಈ ಥರ ಆಯಿತು ಅಂತ ಅನ್ಕೋತೀರಾ? ಸ್ಟಾರ್ಟಿಂಗ್ ಬಂದು ನಿಮಗೆ ಶಾಸ್ತ್ರೀಯ ಸಂಗೀತ, ಅದಾದಮೇಲೆ ವೆಸ್ಟರ್ನ್ ಮ್ಯೂಸಿಕ್ ಅಂತ ಬಂತಲ್ವಾ, ಸ್ವಲ್ಪ ರಿವರ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ರಿವರ್ಸ್ ಮಾಡಿದ್ಮೇಲೆ ನಾನು ಮಾಡಿರೋಂಥ ಘನಂದಾರಿಯ ಕೆಲಸ ತೋರಿಸ್ತೀನಿ. ಕೊನೆಗಂಟ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಹೊಡೆದಿರೋಂಥ ಪೇಂಟು ಯಾವ ಥರ ಹೊಡೆದೆ, ಹೆಂಗೆ ಮಾಡಿದೆ ಅಂತಾನು. ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜಾಸ್ತಿ ಇದು ಮಾಡೋದು ಬೇಡ. ಸ್ಟಾರ್ಟ್ ಮಾಡಿಬಿಡೋಣ. ಈಗ ಬೇಕಾಗಿರೋ ಮೆಟೀರಿಯಲ್ಸ್ ಎತ್ಕೊಳ್ಳೋಣಪ್ಪು, ಮೇಲ್ಗಡೆ ಬೇಕಲ್ಲ. ಇದು ಬ್ಯಾಗು ನಮ್ಮದು ಎಲ್ಲ ತಗಲಾಕೊಂಡೈತೆ. ತಗೊಂಡೆ. ಇದನ್ನು ತಗಲಾಕೊಳ್ಳೋದು. ಆಮೇಲೆ ಇನ್ನೊಂದು ನೀರು ಬೇಕು, ನೀರು ಎತ್ಕೊಂಡೆ. ವೆರಿ ಗುಡ್. ಒಂದು ತಿನ್ನೋದಕ್ಕೆ ಒಂಚೂರು ಏನೋ ಎತ್ಕೊಂಡಿದ್ದೀನಿ. ಇವತ್ತು ಯಾರು ಬಂದಿಲ್ಲ, ನಾನೇ ಒಬ್ಬನೇ. ಇದು ಅಲ್ಲಿ ಸೈಡಲ್ಲಿ ಇಕ್ಕೋತೀನಿ. ಸೈಡಲ್ಲಿ ಇಕ್ಕೊಂಡೆ. ಇದೊಂದು ಬ್ಯಾಗು. ಇನ್ನೊಂದು ಬ್ಯಾಗು. ಇದರಲ್ಲಿ ಡ್ರಿಲ್ಲಿಂಗು ಅದು ಇದು ಏನೇನೋ ಮಡಿಕೊಂಡಿದ್ದೀನಿ. ಅದೊಂದು ಬ್ಯಾಗು ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಐಟಮ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದು ನೀರು ಕೊಡೋದು, ಅದು ನೀರು ಕೊಡೋದು ಪ್ರಾಬ್ಲಮ್ ಆಯ್ತಾಯಿದೆ. ಇರಲಿ. ಕಾರ್ ಲಾಕೇ ಮಾಡಿಲ್ಲ. ಲಾಕ್ ಮಾಡಿದೆ ಕಾರು. ಈಗ ಲಿಫ್ಟ್ ಹತ್ರಕ್ಕೆ ಹೋಗೋಣ. ಲಿಫ್ಟ್ ಪಕ್ಕದಲ್ಲೇ ನಿಲ್ಲಿಸಿದ್ದೀನಿ ನಾನು, ಅದಕ್ಕೆ ಅಂತಾನೆ. ಈ ಲಿಫ್ಟ್ ಹತ್ರ ಬಂದೆ ನೋಡಿ. ಲಿಫ್ಟ್ ಹತ್ರ ಬಂದೆ. 5ನೇ ಫ್ಲೋರ್ ತೋರಿಸ್ತಾ ಇದೆ. ಎಲ್ಲ ಐಟಮ್ಗಳು ಎತ್ಕೊತಾ ಇದ್ದೀನಿ. ಕರೆಂಟ್ ಆನ್ ಮಾಡಿಸಿದ್ದೀನಿ, ನೋಡೋಣ. ಕರೆಂಟ್ ಅಲ್ಲಿ ಬಂದಿದ್ದರೆ ಸ್ವಲ್ಪ ಫ್ಯಾನ್ ಇರುತ್ತೆ, ತಣ್ಣಗಿರುತ್ತೆ ಅಂತ ಅಷ್ಟೇ. ಓಕೆ. ಎಷ್ಟೋ ಜನ ನೋಡ್ತೀರಪ್ಪ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಆಮೇಲೆ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬ್ರು ಇದ್ದರೆ ಶೇರ್ ಮಾಡಿ. ಹಳಬ್ರು ಯಾರು ಇರ್ತೀರಿ ಅವರು ದಯವಿಟ್ಟು ಶೇರ್ ಮಾಡಿ. ಭಾಳ ಜನ ಬಂದು ನೋಡ್ತೀರಿ, ಬಟ್ ಶೇರ್ ಮಾಡಲ್ಲ. ಬನ್ನಿ ಹೊರಗಡೆಗೆ ಹೋಗೋಣ. ಈಗ 11ನೇ ಫ್ಲೋರ್ ಎಲ್ಲಪ್ಪ ಇದು. ಅದನ್ನು ಈಗ ಇಟ್ಬಿಟ್ಟು 11ನೇ ಫ್ಲೋರ್ ಫ್ಯಾನ್ ಆನ್ ಮಾಡಿದೆ. 11ನೇ ಫ್ಲೋರ್ ಬಂತು. ಏನು ಬಂತು? 11ನೇ ಫ್ಲೋರ್ ಬಂತು. ಹೋಗೋಣ. 11ನೇ ಫ್ಲೋರ್ ಫ್ಯಾನ್ ಆಫ್ ಮಾಡಬೇಕಪ್ಪ. ಕರೆಂಟ್ ಯಾರ್ದಾದ್ರೂ ಏನು ವೇಸ್ಟ್ ಮಾಡ್ಬೋದು. ಫ್ಯಾನ್ ಆಫ್ ಮಾಡಬೇಕು. ಅದೇ ಬ್ಲ್ಯಾಕ್ ಹೆಂಗೆ ಹಾಕೋತದೆ ನೋಡ್ರ. ಈಗ 11ನೇ ಫ್ಲೋರಲ್ಲಿ ಹೋಗ್ತಾಯಿದ್ದೀನಿ. ಇದೆಲ್ಲ ಎತ್ಕೊಂಡು ನೋಡೋಣ. ಇದೊಂದು ವೆಯ್ಟ್ ಹಾಕ್ಕೊಂಡು, ಇದನ್ನು ಒಂದು ವೆಯ್ಟ್ ಹಾಕ್ಕೊಂಡು 11th ಫ್ಲೋರ್ ನೋಡಿ ಕಾಣಿಸ್ತಾ ಇತ್ತು. Meanwhile, ಈಗ ಪೇಂಟ್ ಮಾಡಿರೋದನ್ನು ತೋರಿಸ್ತೀನಿ. ನೋಡಿ, ಇದು ನಾನೇ ಪೇಂಟ್ ಮಾಡಿರೋದು. ಹಿಂಗೆ ಮಿಂಚ್ತಾ ಇತ್ತಲ್ವೇ? ಇನ್ನೂ ಐತೆ ಕೆಲಸ ಮಾಡ್ತೀನಿ ನಾನು. ಓಕೆ. ಒಂದೊಂದೇ ಐಟಮ್ ಒಳಗಡೆ ಇಡೋಣ. ಇದೊಂದು ಐಟಮು ಕರೆಂಟ್ ಆನ್ ಮಾಡಿಸಿದ್ದೀನಿ. ಏನು ಮಾಡೋರು ಗೊತ್ತಿಲ್ಲ. ಇದೆಲ್ಲ ಕೆಳಗಡೆ ಇಡ್ತಾಯಿದ್ದೀನಿ ನೋಡಿ. ಇಲ್ಲೆಲ್ಲ ಮೆಟೀರಿಯಲ್ ಸಿಕ್ಕಿದ್ದೀನಿ. ಪ್ರಸಾದ ಕಟ್ಟಿ ಇಲ್ಲಿ ಬೆಡ್ರೂಮ್ ಒಳಗಡೆ ಮೆಟೀರಿಯಲ್ ಸಿಕ್ಕಿದ್ದೀನಿ ಎಲ್ಲ ನೋಡಿ. ಕಾಣಿಸ್ತಾ ಇದೆಯಾ? ಬೆಡ್ರೂಮಲ್ಲೆಲ್ಲ ಮೆಟೀರಿಯಲ್ ಸಿಕ್ಕಿದ್ದೀನಿ. ಇವಾಗ ಇನ್ಮೇಲೆ ಈ ಡೋರ್ಗೆ ಒಂದು ಪೇಂಟ್ ಹೊಡಿತೀನಿ. ಇದು ಅರ್ಧ ಆಗಿದೆ ನೋಡಿ. ಈ ಡೋರ್ ಫ್ರಂಟ್ ಮಾತ್ರ ಹೊಡೆದಿದ್ದೀನಿ ನಾನು, ಈ ಕಡೆ ಹೊಡೆದಿಲ್ಲ. ಇವತ್ತು ಇದ್ರ ಕಾರ್ಯಕ್ರಮ. ಇದೊಂದು ಡೋರು. ಆಮೇಲೆ ಕಿಚನ್ದು ಒಳಗಡೆ ಡೋರು. ಈ ಡೋರ್ನು ನಾನು ಪೇಂಟ್ ಹೊಡಿತೀನಿ. ಫಸ್ಟು ಇವತ್ತು ಕಿಚನ್ ಡೋರ್ ರೆಡಿ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಅಲ್ವಾ? ಸರಿ, ಸ್ಟಾರ್ಟ್ ಮಾಡೋಣ. ಓಕೆ. ಕಾಣಿಸುತ್ತೋ ಇನ್ನೂ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ನೋಡಿ. ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಇದೊಂದು ಡಬ್ಬ. ಇದರಲ್ಲಿ ಏನೇನು ಐಟಮ್ ತೋರಿಸ್ತೀನಿ. ಆಮೇಲೆ ಸ್ವಲ್ಪ ಪಟ್ಟಿ ಮತ್ತು
ಇದು ಬಂದು ಟಚ್ ವುಡ್ಡು, ಇದು ಟಚ್ ವುಡ್ಡು ಮತ್ತು ಪಟ್ಟಿದು ತಂದಿದ್ದೀನಿ, ಇದನ್ನು ಯೂಸ್ ಮಾಡ್ತೀನಿ ನಾನು. ಆಮೇಲೆ ವಾಟ್ರ್ ಬಾಟ್ಲು ಇದು ನಾನು ಕುಡಿಯೋದಕ್ಕೆ ತಂದು ಇಟ್ಕೊಂಡಿರೋದು. ಓಕೆ, ಆ್ಯಂಡ್ ಆಮೇಲೆ ಮೆಮ್ರಿ ಪೇಪರು ಮತ್ತು ಇದೆಲ್ಲ ನನ್ನ ಹತ್ರನೇ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಈಗ ಇದರಲ್ಲಿ ಇರುವಂಥ ಮೆಟೀರಿಯಲ್ಸ್ ತೋರಿಸ್ತೀನಿ. ಇದರಲ್ಲಿರೋ ಮೆಟೀರಿಯಲ್ಸ್ ಕಾಣಿಸಲ್ಲ, ನಾನು ತೆಗೆದು ತೋರಿಸ್ತೀನಿ. ತಂದಿರೋ ಮೆಟೀರಿಯಲ್ಸ್ಗಳು ಒಂದೊಂದೇ ತೋರಿಸ್ತೀನಿ. ಇದು ನಾನು ಇದೆಷ್ಟು ಇಂಚು ಗೊತ್ತಿಲ್ಲ, 3, 6, 9 ಇಂಚು ರೋಲರ್ ಇದೆ ಆಯಿತಾ. ಇದೊಂದು ರೋಲರು, ಒಂದು 2 ಬ್ರಷ್ಷು, ಇದೊಂದು 4 ಇಂಚ್ ಬ್ರಷ್ಷು, ಇದೊಂದು 3 ಇಂಚ್ ಬ್ರಷ್ಷು, ಎಷ್ಟೋ ಇಂಚ್ಗಳು ನನಗೆ ಗೊತ್ತಾಗಲ್ಲ ಅದು. ಇದೊಂದು ಬ್ರಷ್ಗಳು, ಇದೊಂದು ಚಿಕ್ಕ ರೋಲರು, ಇದೊಂದು ರೋಲರ್ ಮನೇಲಿತ್ತು ಅದು ತಗೊಬಂದೆ. ಇದು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಕಟ್ ಮಾಡೋದಕ್ಕೆ. ಆಮೇಲೆ ಇದೆಲ್ಲ ಪಟ್ಟಿ ಬ್ಲೇಡ್ಗಳು, ದೊಡ್ಡ ಪಟ್ಟಿ ಬ್ಲೇಡ್ ಒಂದು ತೊಗೊಂಡಿದ್ದೀನಿ ನಾನು. ಇದೊಂದು ಪಟ್ಟಿ ಬ್ಲೇಡು, ಇದೆಲ್ಲ ಚಿಕ್ಕ ಪಟ್ಟಿ ಬ್ಲೇಡ್ಗಳು, ಇದು ಇನ್ನೊಂದು ಪಟ್ಟಿ ಬ್ಲೇಡು ಈ ಥರದ್ದು. ಆ್ಯಂಡ್ ಅದಾದಮೇಲೆ ಇದು ಮಿಕ್ಸ್ ಮಾಡೋದಕ್ಕೆ ಪೇಂಟ್ ಹಾಕ್ಕೊಂಡು ಇದರಲ್ಲಿ ಈಗ ರೋಲರ್ನ ಈ ಥರ ನೆನ್ಕೊಂಡು ಹಿಂಗಂದರೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಮಾತ್ರ ಇಟ್ಕೊಳ್ಳುತ್ತೆ. ಆವಾಗ ನಾವು ಪೇಂಟ್ ಹೊಡೆಯೋದು ಈಸಿ ಆಗುತ್ತೆ. ಆಮೇಲೆ ಇದರಲ್ಲಿ ತಂದಿದ್ದೀನಿ ಅಂದರೆ ಒಂದು ಟರ್ಪಂಟೈನ್, ಏನಂತಾರೆ ಇದನ್ನು, ಏನೋ ಒಂದು ಟರ್ಪಂಟೈನ್ ತಂದಿದ್ದೀನಿ. ಆ್ಯಂಡ್ ಇದು ಭಾಳ ಇಂಪಾರ್ಟೆಂಟ್ ನಾನು ಈಗ ಹೊಡೆಯೋಂಥದ್ದು ಅಲ್ಟ್ರಾ ಪಾಲಿಷ್, ಇದು ಯಾವುದೋ ಒಂದು ಗ್ಲೋ ಮ್ಯಾಕ್ಸ್. ದಯವಿಟ್ಟು ಇದನ್ನು ತಗೊಳ್ಳಿ ಏಷ್ಯನ್ ಪೇಂಟ್ಸಿಂದ. ನಾನು ಇದನ್ನು ಲಿಂಕ್ ಸಬ್ಸ್ಕ್ರಿಪ್ಷನಲ್ಲಿ ಕೆಳಗಡೆ ಡೀಟೇಲಲ್ಲಿ ಹಾಕಿರ್ತೀನಿ, ಕಡಿಮೆ ಬೆಲೆ, ತಗೊಳ್ಳಿ. ಇದು ಭಾಳ ಯೂಸ್ ಆಗುತ್ತೆ. ನಿಮ್ಮ ಪೇಂಟ್, ನಿಮ್ಮ ಅದೇನಂತಾರೆ ಅದಕ್ಕೆ, ನಿಮ್ಮ ಬಾಗಿಲಿಗೆ ಪೇಂಟ್ ಹೊಡಿಯೋದಕ್ಕೆ ಹೆಂಗೆ ಅಂತ ಹೇಳ್ಕೊಡ್ತೀನಿ ನಾನು. ಏಷ್ಯನ್ ಪೇಂಟ್ಸ್ ಇದು ಗ್ಲೋ ಮ್ಯಾಕ್ಸ್ ಅಲ್ಟ್ರಾ ಪಾಲಿಷ್ ಅಂತ. ಇದನ್ನು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಗೊಳ್ಳಿ. ಅದಾದಮೇಲೆ ಇದು ವುಡ್ ಸ್ಟೈನರ್, ಇದು ಸ್ಟೈನರ್ ಬ್ರೌನ್, ರೆಡ್ಡಿಶ್ ಬ್ರೌನ್ ಅಂತಲೋ ಏನೋ ಇದೆ. ನಾನು ಕನ್ನಡಕ ಎಲ್ಲೈತೆ, ಅಯ್ಯೋ ನಾನು ಕಾರಲ್ಲೇ ಬಿಟ್ಬಿಟ್ಟೆ ರೀ. ರೆಡ್ ಬ್ರೌನ್. ಅದಲ್ಲದೆ ಒಂದು 2 ಬ್ರಷ್ಗಳನ್ನ ತೊಗೊಂಡಿದ್ದೀನಿ. ಆಮೇಲೆ ಇದೇನಂತಾರೆ ಇದಕ್ಕೆ ಟೆಕ್ನಿಕಲ್ ವರ್ಡ್ ನನಗೆ ಗೊತ್ತಿಲ್ಲ, ಇದೊಂದು 2 ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಆಯಿತಾ. ಇದು ಟೋಟಲ್ ಭಾಳ ಕಡಿಮೆನೇ ಆಯಿತು, ಒಂದು 500-600 ರೂಪಾಯಿಗೆಲ್ಲ ನಿಮ್ಮ ಕೆಲಸ ಆಗುತ್ತೆ. ನೀವು ಸ್ವಂತನೇ ಮಾಡ್ಬೋದು. ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ನಾನು. ಅದಾದಮೇಲೆ ಬ್ರಷ್ಗಳು ನನ್ನ ಹತ್ರ ಮನೇಲಿ ಭಾಳ ಇತ್ತು, ಅದನ್ನು ಇಟ್ಕೊಂಡಿದ್ದೀನಿ. ಇದೊಂದು ಚಿಕ್ಕ ಬ್ರಷ್ ತೆಗೆದು ಇಟ್ಕೊಂಡಿದ್ದೀನಿ. ಸ್ಟೈನರ್ ಭಾಳ ಇಂಪಾರ್ಟೆಂಟು, ಸ್ಟೈನರ್ ತಂದು ಇಟ್ಕೊಳ್ಳಿ. ಇದೊಂದು 160 ಚಿಲ್ಲರೆ ಆಗುತ್ತೆ. ಇದನ್ನು ಲಿಂಕಲ್ಲಿ ಹಾಕ್ತೀನಿ ನಾನು, ಇದನ್ನು ಯೂಸ್ ಮಾಡಿ. ಓಕೆ, ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಿಮ್ಗೆ ಕೊಂಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದೆಲ್ಲ ನಾನು ಫಸ್ಟೇ ತೊಗೊಂಡು ಇಟ್ಕೊಂಡಿದ್ದೆ. ಇದೇನಂತಾರೆ ಇದಕ್ಕೆ ಸಾಲ್ಟ್ ಪೇಪರ್ನ ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡೋದಕ್ಕೆ. ಏನಕ್ಕೆ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಡೋರಲ್ಲಿ ನಾನು ಇದನ್ನು ಹಾಕ್ತೀನಿ, ಏನಂತಾರೆ ಅದನ್ನು, ಸಿಲ್ಲರ್ ಅಂತ ಹಾಕ್ತೀನಿ. ಅದು ಪ್ಲಾಸ್ಟಿಕ್ ಫಿನಿಶಿಂಗ್ ಬರುತ್ತೆ. ನೀವು ಡೋರ್ನ ವಾಟ್ರಲ್ಲಿ ಬೇಕಾದ್ರೆ ತೊಳಿಬೋದು, ಅಷ್ಟು ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ, ಒಂದೊಂದೇ ತೋರಿಸ್ಕೊಡ್ತೀನಿ. ನಾನೇ ಇದು ಸ್ವಂತ ಮಾಡ್ತಾ ಇರೋಂಥದ್ದು. ಯಾರು ಗಿಂಟರ್ಗೆಲ್ಲ ನಾನು ಕರೆಸಲ್ಲ, ನಾನೇ ಮಾಡ್ತೀನಿ. ಅದೆಲ್ಲ ತೋರಿಸ್ತೀನಿ ನಾನು. ಓಕೆ, ಆಮೇಲೆ ಇದಕ್ಕೆ ಅಂತಲೇ ಒಂದು ಮಗ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಮಗ್ಗಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ನೋಡಿ, ಇದನ್ನು ಯೂಸ್ ಮಾಡ್ತೀನಿ. ಇದಕ್ಕೆ ಹಾಕ್ಕೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಸ್ಟೈನರ್ ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ತೀನಿ. ಇದು ಹಳೇದು ಸ್ವಲ್ಪ 1-2 ಹಳೇದು ಬ್ರಷ್ ಇತ್ತು, ಅದನ್ನೇ ಯೂಸ್ ಮಾಡ್ತೀನಿ. ಏನು ಅಂಥದ್ದೇನು ಕೆಟ್ಟೋಗಿಲ್ಲ ಇದು, ಇದನ್ನೇ ಯೂಸ್ ಮಾಡ್ತೀನಿ. ಕೈಯೆಲ್ಲ ಪೇಂಟ್ ಆಗುತ್ತೆ, ಏನಿಲ್ಲ, ತೊಂದರೆ ಇಲ್ಲ. ಈಗ ಫಸ್ಟು ನಾನು ಕನ್ನಡಕ ಕಾರಲ್ಲಿ ಮಾಡ್ಕೊಂಡಿದ್ದೀನಿ, ತೊಗೊಂಬಂದ್ಬಿಡ್ತೀನಿ. ನಮ್ಮ ದೇವಗೆರೆನಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಇದು ನಮ್ಮ ದೇವಗೆರೆನಲ್ಲಿ ನಾನು ಇಲ್ಲಿ ಪೇಂಟ್ ಹೊಡಿತಾ ಇದ್ದೀನಿ, ಇವಾಗಲೇ ತೋರಿಸ್ತಾ ಇದ್ದೀನಿ ನೋಡಿ, ನೀರು ಬರ್ತಾಯಿದೆ. ಟೆಸ್ಟಿಂಗ್ ಅಂತ ಹಾಕಿರೋದು. ಎಷ್ಟು ಬೇಕು ಫಸ್ಟು ಅದನ್ನು ಹಾಕ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡೆ, ಇನ್ನೊಂಚೂರು ಹಾಕ್ಕೊಳ್ಳೋಣ. ಹಾಕ್ಕೊಂಡೆ, ಇದನ್ನು ಕ್ಲೋಸ್ ಮಾಡಿಬಿಡಿ. ಇದು ಬೇಗ ಒಣಗಿಬಿಡುತ್ತೆ, ಇದು ಭಯಂಕರ ಬೇಗ ಒಣಗುತ್ತೆ. ಆಮೇಲೆ ಇವಾಗ ಇದನ್ನು ತೆಗೆದು ಅದನ್ನು ತೋರಿಸ್ತೀನಿ. ಈಗ ಇದನ್ನು ಮೆಲ್ಲಿಗೆ ತಕ್ಕೊಬೇಕಿದು. ಇಲ್ಲಿಂದ ಹಿಂಗೆ ಮಾಡಿಕೊಂಡು
ಅವರ ಎಲ್ಲ ಆರು ಬಿಡ್ತಾರಪ್ಪ. ಇಲ್ಲಿ ಸಿಕ್ತು ನೋಡಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡೆ ಸುಮಾರಾಗೆ. ಕಲರು ಜಾಸ್ತಿ ಹಾಕೋದು ಬೇಡ, ಬೇಕು ಅನ್ನೋಷ್ಟು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡ್ಬಿಡ್ತೀನಿ. ನೋಡಿ ಕೈಯಲ್ಲೆಲ್ಲ ಕಲರ್ ಆಗೈತೆ, ಈ ಕಲರ್ ಆಯಿತಾ. ಇದನ್ನು ಸ್ವಲ್ಪ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಒರೆಸಿ ಈಗ ಶುರು ಕೆಲಸ. ಈಗ ನೋಡಿ, ಈಗ ಈ ಡೋರ್ ಹಿಂಗೈತೆ, ಈ ಡೋರ್ ಹಿಂಗೈತೆ, ಈ ಕಡೆ ಅಲ್ಲ. ಇವಾಗ ಇದಕ್ಕೆ ಪೇಂಟ್ ಹೊಡಿತೀನಿ. ಪೇಂಟ್ ಹೊಡಿತೀನಿ. ಫಸ್ಟ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಒಂಚೂರು ರೆಕಾರ್ಡಿಂಗೆಲ್ಲ ಇರಲಿ, ತೋರಿಸ್ತೀನಿ. ನಾನು ಬ್ರಷ್ ಯೂಸ್ ಮಾಡ್ತಾಯಿಲ್ಲ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಇದು ಬೇಗ ಆಗುತ್ತೆ ಅಂತ ಅಷ್ಟೇ. ನೋಡಪ್ಪ, ಇದು ಸ್ವಲ್ಪ ಜಾಸ್ತಿ ಇರ್ತದೆ, ಹೆಂಗೆ ತಿರುಗ್ತದೆ ಅಂತ ನೋಡಬೇಕು. ಇದಿಲ್ಲ ಅಂತಂದರೆ ಬೇರೆ ರೋಲರ್ ಹಾಕೋಬೇಕು ನಾನೀಗ. ಸುಖ ನೋಡಪ್ಪ, ಇದು ಹಿಂಗೆ ಬರ್ತದೆ. ನಮ್ಮ ಮೈ ಮೇಲೆಲ್ಲ ಬಂದ್ಬಿಡುತ್ತೆ. ಅದು ತಿರುಗಿದ್ರೆ ಅದೇ ಗೋಡು. ನೋಡಿ ಇದೆಲ್ಲ ಆಗುತ್ತೆ. ಹೀಗೆ ಹಿಂಗೆ ಅಂದ್ಕೊಂಡು ನೋಡಿ. ಬೇಗ ಒಣಗೋಗುತ್ತಿದ್ದು. ಎಲ್ಲ ಆಗೋದ್ಮೇಲೆ ತೋರಿಸ್ತೀನಿ. ತೋರಿಸ್ತೀನಿ. Meanwhile, ತೆಗೆದೆ ಆಮೇಲೆ ಹಾಕೋಣ. ಓಕೆ, ಈಗ ರೆಡಿ ಮಾಡ್ತೀನಿ ನೋಡಿ. ಈಗ ಅರ್ಧ ಆಗುತ್ತೆ, ಇನ್ನೂ ಆಗುತ್ತೆ. ಇದೆಲ್ಲ ಬಿಚ್ಚಿಬಿಟ್ಟೆ ಈಗ, ಬಟ್ ಅದೊಂದು ಬಿಚ್ಚಿಲ್ಲ, ಏನು ತೊಂದರೆ ಇಲ್ಲ. ಎಲ್ಲ ಇಲ್ಲೇ ಇಕ್ಕಿದ್ದೀನಿ. ಇದ್ರ ಜೊತೆ ಇದ್ರ ಸ್ಕ್ರೂಸ್, ಇದ್ರ ಜೊತೆ ಇದ್ರ ಸ್ಕ್ರೂಸ್, ಇದ್ರ ಜೊತೆ ಏನಪ್ಪ ಎಲ್ಲಪ್ಪ ಇತ್ತು. 1 2 3 4 ಇರಬೇಕಲ್ಲ. ಇನ್ನೊಂದು ಎಲ್ಲ ಉಂಟಾಯಿತು, ಇಲ್ಲೇ ಎಲ್ಲೋ ಇರ್ತದೆ, ನೋಡೋಣ. ಒಟ್ಟು ಇಷ್ಟು ಸ್ಕ್ರೂಸು ಇದನ್ನೆಲ್ಲ ತೆಗೆದಿಕ್ಕಿದ್ದೀನಿ. ಈಗ ಇದನ್ನು ಪೇಂಟ್ ಹೊಡಿತೀನಿ. a few moments later. ನೋಡಿ, ಈಗ ಒಂದು ಮಟ್ಟಕ್ಕೆ ಬಂದೈತೆ ಆಯಿತಾ. ಈ ಬಾರ್ಡ್ರ್ ಎಲ್ಲ ಹೊಡೆದಿದ್ದೀನಿ, ಒಂದು ಕೋಟು ನೋಡಿ ಎಲ್ಲ ಖಾಲಿ ಆಯ್ತೀನಿ. ಇನ್ನೂ ಹಾಕೋತೀನಿ. ಈಗ ಹಾಕೊಂಡ್ಮೇಲೆ ತಿರ್ಗಾ ಇದೆಲ್ಲ ನೋಡಿ ಆಯಿತಾ. ಈಗ ತಿರ್ಗಾ ಇದ್ರ ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಇನ್ನೊಂದು ಪೇಂಟ್ ಹೊಡಿತೀನಿ, ಅದನ್ನು ತೋರಿಸ್ತೀನಿ ನಾನು. 2 ಕಡೆನೂ ಹೊಡೆದ್ಬಿಟ್ಟೆ. ಅದಷ್ಟು ಬೇಗ ಒಣಗೋಗುತ್ತೆ ನೋಡಿ, ಒಣಗೋಗುತ್ತೆ. ಇಲ್ಲೂ ಅಷ್ಟೇ, ಈಗ ಒಣಗ್ತಾ ಇದೆ, ಪರವಾಗಿಲ್ಲ. ಇದು ರೆಡಿ ಆಯಿತು. ಇವಾಗ ಆ ಡೋರು ನೋಡಿ, ಈ ಡೋರ್ದು ರೆಡಿ ಮಾಡ್ತೀನಿ ನಾನು. ಈ ಡೋರ್ ಆದಮೇಲೆ ಆಮೇಲೆ ಈ ಡೋರ್ ಆಮೇಲೆ ರೆಡಿ ಮಾಡ್ತೀನಿ. ಓಕೆ, ಇವಾಗ ಒಂಚೂರು ಹಾಕ್ಕೊಂಡಿದ್ದೀನಿ, ತಿರ್ಗಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಣಗಲಿ ಇದು, ಆಮೇಲೆ ತಿರ್ಗಾ ಫಿನಿಶಿಂಗ್ ಟಚ್ ಕೊಡ್ತೀನಿ ನಾನು. A few moments later. ನೋಡಿ, ಇಲ್ಲಿ ರೆಡಿ, ತಿರ್ಗಾ ಇಲ್ಲಿ ರೆಡಿ, ನೋಡಿ ಇಲ್ಲೂ ರೆಡಿ ಮಾಡ್ತೀನಿ. ಅಂದರೆ ಬರೀ ಮಾತ್ರ ಹೊಂದಿದ್ದೀನಿ. ಯಾವ ಥರ ಹೊಡೆಯೋದು ಅಂತ ಹೇಳೋದಲ್ಲ, ಫಸ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆಗ ಕಾಲ್ ಬರ್ತಾಯಿದ್ದೆ ನನ್ನ ಮಗಂದು. ಇದು ಫಸ್ಟ್ ಇದೆರಡು ಮಿಕ್ಸ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು. ಎರಡು ಮಿಕ್ಸ್ ಮಾಡಿಕೊಂಡು ಫಸ್ಟ್ ಇದನ್ನು ಮಾಡ್ಕೊಂಡಿದ್ದೀನಿ. ಈಗ ಬೇರೆ ಏನು ಮಾಡಬೇಕು ತೋರಿಸ್ತೀನಿ. A few moments later. ಇದು ವುಡ್, ಕೋಚ್ ವುಡ್ ವಾರ್ನಿಷ್ ಅಂತ, ಬ್ರೌನ್ ಕಲರು ನೋಡಿ, ಈ ಥರ ಬ್ರೌನ್ ಕಲರು. ಇದೆಲ್ಲ ರೆಡಿ ಆಯ್ತು ನೋಡಿ. ಬಾಗಿಲು ಇದ್ರ ಮೇಲೆ ಇವಾಗ ಅದನ್ನು ಹೊಡಿಬೇಕು. ಅದು ಮಿನಿಮಮ್ ಅಂದ್ರೂ 24 hours ತಗೊಳುತ್ತೆ ನೋಡಿ. ಇಲ್ಲಿ ಹೊಡೆದೆ ಪ್ಲಸ್ ಆಚೆ ಕಡೆಯೂ ಹೊಡೆದಿದ್ದೀನಿ ನೋಡಿ. ಇದೆಲ್ಲ ಆಗಿದೆ. ಇದು ಇದೆಯಲ್ಲ ನೋಡಿ, ಈ ಕಾರ್ನರ್ಸ್ ವಾಸ್ಕಲ್ ಅಂತ ಏನು ಹೇಳ್ತೀವಿ ನಾವು,
ಅದೆಲ್ಲ ಹೊಡೆದಿದ್ದೀನಿ ನಾನೀಗ. ಈಗ ಇನ್ನೂ ಫಿನಿಷಿಂಗ್ ಟಚ್ ಕೊಡಬೇಕು, ಅದನ್ನೇ ನಾನೀಗ ಮಾಡ್ತಾ ಇರೋಂಥದ್ದು. ಇದೆಯಲ್ಲ, ಇದನ್ನು ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ಅದು ಬ್ರಷ್ಗಳು ಯಾವುದು ಯೂಸ್ ಮಾಡಿದೆ, ಮತ್ತು ಏನೇನು ಪಟ್ಟಿ ಬ್ಲೇಡು ಎಲ್ಲ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಎಲ್ಲ ತೊಗೊಳ್ಳಿ. ಓಕೆ, ಫ್ರಂಟ್ ಡೋರ್ ಈಸ್ ಡನ್ ನೋಡಿ ಅಂತ ಇದೆಯಾ, ಎಲ್ಲ ಫುಲ್ಲು ಪೂರ್ತಿ ಇಲ್ಲೂ ಆಯಿತು. ಇದಕ್ಕೂ ಹಾಕಿದ್ದೀನಿ, ಇದು 24 hours ಬೇಕು ಮಾಡೋದಕ್ಕೆ. ಕಾಣ್ತಾ ಇದೆಯಾ, ಬ್ಯೂಟಿಫುಲ್ ಆಗಿದೆ. ಇದು ಫ್ರಂಟ್ ಡೋರ್ ಈಸ್ ಡನ್. ಆಚೆ ನಾನು ತೋರಿಸ್ಕೊಡ್ತೀನಿ, ಪೂರ್ತಿ ಸೈಡಲ್ಲೆಲ್ಲ ಹಾಕಿದ್ದೀನಿ, ಎಲ್ಲ ಅಂತ ಇದೆಲ್ಲ ನೋಡಿ, ಸೈಡಲ್ಲ ಆಗಿದೆ. ಅಗೈನ್ ಈ ಕಡೆನೂ ಆಗಿದೆ, ಈ ಕಡೆ ಕಾಣಿಸಲ್ಲ ನಿಮಗೆ, ಕತ್ತಲೆ ಇದೆ, ರೆಡಿ ಆಗಿದೆ. ಈಗ ತೋರಿಸ್ತೀನಿ. ಇದು ಅಷ್ಟೇ ನೋಡಿ, ಇದು ಇನ್ನೂ ಕೋಟಿಂಗ್ ಕೊಟ್ಟಿಲ್ಲ ನಾನು, ಕೋಟಿಂಗ್ ನಾಳೆ ಮಾಡ್ತೀನಿ ನಾನು. ಇದೆಲ್ಲ ಆಗುತ್ತೆ ನೋಡಿ, ಮೇಲೆ ಕಾಣ್ತಾ ಇರುತ್ತೆ ಗ್ಲಾಸ್ ಫಿನಿಶಿಂಗು. ಈಗ ಪೇಂಟಿಂಗ್ ಬ್ಯೂಟಿಫುಲ್ಲ ಪೂರ್ತಿ ಆದಮೇಲೆ ಇನ್ನೂ ಕರೆಕ್ಟಾಗಿ ತೋರಿಸ್ತೀವಿ. ಓಕೆ, ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತಹ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.